ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಸೌತ್ ಆಫ್ರಿಕಾದ ಕೋತಿ ಮತ್ತು ಒಬ್ಬ ಮಹಿಳೆ ಪ್ರೆಗ್ನೆಂಟ್ ಅದ ಬೆಚ್ಚಿ ಬೀಳಿಸುವ ಸ್ಟೋರಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸ್ಟೋರಿ ಬಂದು ಸೌತ್ ಆಫ್ರಿಕಾ ಅದ ತರ್ಮೋ ಎಂಬ ಊರಿನಲ್ಲಿ ಒಂದು ಗಂಡ ಹೆಂಡತಿ ಇರುತ್ತಾರೆ. ಗಂಡನ ಹೆಸರು ಜೆಮಿ, ಹೆಂಡತಿಯ ಹೆಸರು ಸರಿಯಾ. ಮದುವೆಯಾಗಿ 3 ವರ್ಷವಾದರೂ ಅವರಿಗೆ ಮಕ್ಕಳು ಇರೋದಿಲ್ಲ, ಏಕೆಂದರೆ ಅವಳಿಗೆ ಮದುವೆಯಾಗಿ 3 ವರ್ಷವಾದರೂ ಇನ್ನೂ ಒಂದು ಬಾರಿಯೂ ಮೊದಲ ರಾತ್ರಿಯೇ ಆಗಿರುವುದಿಲ್ಲ. ಏಕೆಂದರೆ ಅವಳ ಗಂಡ ಮೊದಲ ರಾತ್ರಿ ಮಾಡಿದ್ದು ಏನು ಗೊತ್ತಾ? ನನಗೆ ಹೆಣ್ಣು ಕಂಡರೆ ಆಗೋದಿಲ್ಲ, ಇದರಲ್ಲಿ ಇಂಟರೆಸ್ಟ್ ಇಲ್ಲ ಎಂದು ಅವನು ಮಲಗುತ್ತಾನೆ. ಸ್ವಲ್ಪ ಸಮಯದ ನಂತರ ಸರಿಯ ನೀರು ಕುಡಿಯೋಕೆ ಎದ್ದೇಳುತ್ತಲೇ ನೋಡಿದರೆ ಜೆಮಿ ಇಲ್ಲ. ಎಲ್ಲಿ ಅಂತ ಮನೆಯೆಲ್ಲ ಹುಡುಕುತ್ತಿರುವಾಗ ಮತ್ತೊಂದು ರೂಮಿನಲ್ಲಿ ಇನ್ನೊಬ್ಬ ಹುಡುಗನ ಜೊತೆ ರೋಮಾನ್ಸ್ ಮಾಡುತ್ತಿರುತ್ತಾನೆ. ಅವಳು ನೋಡಿ ಶಾಕ್ ಆಗ್ತಾಳೆ, ಅಳುತ್ತಾಳೆ. ಅವಳಿಗೆ ಗೊತ್ತಾಗುತ್ತೆ ಇವನು ಘೇ ಅಂತ. ಅವಳು ಸ್ವಲ್ಪ ದಿನ ನೋಡಿದ ನಂತರ ಅವನ ಹತ್ತಿರ ಡೈರೆಕ್ಟ್ ಆಗಿ ಕೇಳುತ್ತಲೇ, ನೀವು ನೈಟ್ ಏನು ಮಾಡುತ್ತಿದ್ದೀರಾ ನನಗೆ ಗೊತ್ತು ಅಂತ ಹೇಳುತ್ತಾಳೆ. ಜೇಮಿ, ಹೌದು, ನಾನು ನೇ, ನನಗೆ ಹೆಣ್ಣನ್ನು ಕಂಡರೆ ಇಷ್ಟ ಇಲ್ಲ, ನನಗೆ ಗಂಡಸರು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳುತ್ತಾನೆ. ಸರಿಯಾ, ಅದನ್ನು ಕೇಳಿ ಅಳುತ್ತಾಳೆ. ಆದರೆ ಈಗ ಆಗಲೇ ಮದುವೆಯಾಗಿದೆ, ಏನು ಮಾಡುವುದಕ್ಕೆ ಆಗೋದಿಲ್ಲ ಅಂತ ಸುಮ್ಮನೆ ಇರುತ್ತಾಳೆ. ಅವಳು ತುಂಬಾ ದಿನ ಬದಲಾಗುತ್ತಾನೆ ಅಂತ ಕಾಯುತ್ತಾಳೆ, ಆದರೆ ಅವನು ಬದಲಾಗಲಿಲ್ಲ. ಒಂದು ಕೋತಿ ಪ್ರತಿದಿನ ಅವಳ ಮನೆಯ ಹತ್ತಿರ ಬಂದು ತಿಂಡಿಯನ್ನು ಹುಡುಕುತ್ತಿರುತ್ತದೆ. ಆ ಕೋತಿಗೆ ಪ್ರತಿದಿನ ತಿಂಡಿಯನ್ನು ನೀಡುತ್ತಿರುತ್ತಾಳೆ. ಒಂದು ದಿನ ಗಂಡು ಮತ್ತು ಹೆಣ್ಣು ಕೋತಿ ಸಂಭೋಗ ನಡೆಸುವುದನ್ನು ನೋಡುತ್ತಾಳೆ. ಅವಳಿಗೆ ಆಸೆ ಹುಟ್ಟುತ್ತದೆ. ಅದನ್ನು ನೋಡಿ ನಗುತ್ತಾ ಮನೆ ಒಳಗಡೆ ಹೋಗುತ್ತಾಳೆ. ಮತ್ತೆ ಅವಳ ಗಂಡನನ್ನು ನೋಡಿ ಆಸೆ ಬರುತ್ತೆ, ಆದರೆ ಅವನು ನಿರಾಕರಿಸುತ್ತಾನೆ. ಅವಳು ಅವತ್ತು ಕೂಡ ಅಳುತ್ತಾ ಯಾರಲ್ಲೂ ಹೇಳಲಾರದೆ ಸುಮ್ಮನಗುತ್ತಾಳೆ. ಇದೇ ರೀತಿ ಪ್ರತಿದಿನ ಗಂಡ ಹೆಂಡತಿ ಜಗಳ ಆಡುತ್ತಾ ಇರುತ್ತಾರೆ. ಒಂದು ದಿನ ಅವಳಿಗೆ ಫುಲ್ ಸಂಭೋಗ ಮಾಡುವ ಆಸೆ ಬಂದಿರುತ್ತೆ. ರೂಮ್ನಲ್ಲಿ ಒಬ್ಬಳೇ ಇರುತ್ತಾಳೆ. ಕೋತಿ ಕಿಟಕಿ ಹತ್ರ ಬರುತ್ತದೆ. ಅದನ್ನು ನೋಡಿದ ಅವಳು ಆಸೆ ತಡೆಯಲಾರದೆ ಅದಕ್ಕೆ ತಿಂಡಿ ಕೊಡುವ ರೀತಿ ರೂಮ್ ಒಳಗೆ ಕರೆಯುತ್ತಾಳೆ. ಕೋತಿ ಬಂದ ಮೇಲೆ ಅದರ ಜೊತೆ ಸಂಭೋಗ ನಡೆಸಿ ಬಸರಿಯಾಗುತ್ತಾಳೆ. ಆದರೆ ಅದು ಅವನ ಗಂಡನಿಗೆ ಗೊತ್ತಾಗುತ್ತೆ. ಹೇ, ನೀನು ಹೇಗೆ ಬಸರಿ ಅದೇ ಅಂತ ಕೇಳಿದ ಅವಳು, ನೀನು ಗಂಡಸಲವಲ್ಲ, ಅದಕ್ಕೆ ನಾನು ಕೂಡ ಬೇರೆಯವನ ಜೊತೆ ಮಲಗಿದ್ದೇನೆ ಎನ್ನುತ್ತಾಳೆ. ಅವನು ಕೋಪಗೊಂಡು ಡೈವೋರ್ಸ್ ಕೊಡುತ್ತಾನೆ. ಅವಳು ಕೂಡ ಒಪ್ಪಿಕೊಳ್ಳುತ್ತಾಳೆ. ಆಮೇಲೆ ಅವರ ಸಂಬಂಧ ಮುರಿದು ಹೋಗುತ್ತೆ. ಡೈವೋರ್ಸ್ ಆದ ಮೇಲೆ ಅವಳು ಅಬಾರ್ಷನ್ ಮಾಡಿಸಿಕೊಳ್ಳುತ್ತಾಳೆ. ನಂತರ ಇನ್ನೊಬ್ಬನನ್ನು ಮದುವೆಯಾಗುತ್ತಾಳೆ. ಇದು ಒಂದು ಬೆಚ್ಚಿ ಬೀಳಿಸುವ ಸ್ಟೋರಿಯಾಗಿದ್ದು, ಯಾರಿಗಾದರೂ ಬೇಜಾರಾಗಿದ್ದಲ್ಲಿ ಕ್ಷಮಿಸಿ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.